ನೋ ಕನ್ಫ್ಯೂಷನ್, ಓನ್ಲಿ ಕ್ಲಾರಿಟಿ ನಾಗರಾಜ್ ಯಾದವ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ನಾನು ಈ ವಿಚಾರದಲ್ಲಿ ಹೇಳಬೇಕು ಏನಂತ ಬಯಸಿದ್ದೀನಿ ಅಂದರೆ, ಚಿಕ್ಕೋಡಿ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರು ಕೊಟ್ಟಿರೋ ಹೇಳಿಕೆ ಬಗ್ಗೆ ಬಹಳ ಚರ್ಚೆ ಹಲವಾರು ಮಾಧ್ಯಮಗಳಲ್ಲಿರ್ಬೋದು, ವಿಶ್ಲೇಷಣೆಗಾರರು. ರಾಯಭಾಗದಲ್ಲಿ ಕನಕದಾಸ ಪ್ರತಿಮೆಯ ಉದ್ಘಾಟನಾ ಸಮಾರಂಭ ವೇದಿಕೆಯ ಮೇಲೆ ಸತೀಶ್ ಜಾರಕಿಹೊಳಿ ಇದ್ರು. ಆಯ್ತಾ, ಅಲ್ಲಿ ಮಾತಾಡ್ತ ಸಂದರ್ಭದಲ್ಲಿ ಮಾತಾಡಿರ್ತಕ್ಕ ವಿಚಾರಗಳು ಏನಾದರೂ ಕೂಡ ಅಹಿಂದ ವರ್ಗಗಳನ್ನು ಯಾವ ರೀತಿ ಕೂಡೀಕರಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಹಿಂದ ವರ್ಗಗಳು ಛಿದ್ರ ಆಗಬಾರ್ದು, ಯಾವ ರೀತಿ ಸಿದ್ದರಾಮಯ್ಯನವರು ಅದನ್ನ ಸಂಘಟನೆ ಮಾಡ್ಕೊಂಡು ಮುಂದಕ್ಕೆ ತಗೊಂಡೋಗಿದ್ರು ಆ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಬೇಕು, ಆ ನಂಬಿಕೆ ನನಗಿದೆ ಅನ್ನೋ ವಿಚಾರಗಳು ಹೇಳ್ತಾ, ಯಾಕೆ ಹೇಳಿದ್ರು ಅಂದ್ರೆ ಅಹಿಂದ ಅಂತ ಕಟ್ಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಹೆಗಲು ಕೊಟ್ಟು ನಿಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಮಾತು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿರಲಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅದು ಮುಖ್ಯಮಂತ್ರಿ ಕುರ್ಚಿ ಅಹಿಂದ ವರ್ಗಗಳ ನಾಯಕತ್ವ ಪೊಲಿಟಿಕಲ್ ಅಲ್ವಾ? ಹೇಳ್ತೀನಿ ಸೈದ್ಧಾಂತಿಕವಾಗಿ ಅಹಿಂದ ವರ್ಗಗಳಲ್ಲಿರ್ತಕ್ಕಂತಹ ಪ್ರೋಗ್ರಾಮ್ಗಳು ಮಾಡ್ತಾರೆ ಅಂದ್ರೆ ಕೇವಲ ಅದು ರಾಜಕಾರಣಕ್ಕೋಸ್ಕರ ಮಾಡೋದಲ್ಲ, ಸಮಾಜವನ್ನು ಕಟ್ಟಬೇಕು ಅಂತಂದಾಗ ಅವ್ರ ವಿಚಾರಧಾರೆಗಳ ಬಗ್ಗೆ ಸಂಘಟನೆ ಮಾಡಬೇಕು ಅನ್ನೋ ಜಲ್ ಮಾಡ್ತಕ್ಕಂಥ ಅಹಿಂದ ಸಂಘಟನೆ ಆಗ್ತದೆ. ಆದರೆ ರಾಜಕೀಯ ಕುರ್ಚಿ ಬಗ್ಗೆ ಬಂದಾಗ ಸಿದ್ದರಾಮಯ್ಯನವರು ರಾಜಕೀಯದ ಸಂಧ್ಯಾ ಕಾಲದಲ್ಲಿ ಇದ್ದಾರೆ ಅಂದ್ರೆ ಏನರ್ಥ? ಅಲ್ಲಿಗೆ ಬರ್ತೀನಿ. ಅವ್ರು ಹೇಳಿದ್ದೆ ಅಂದ್ರೆ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು, ನಂದು ಕೊನೆ ಚುನಾವಣೆ, ನಾನು ಮುಂದಕ್ಕೆ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಪ್ರಸಂಗ ಬರುವುದಿಲ್ಲ ಅನ್ನೋ ವಿಚಾರ ಈಗಾಗಲೇ ಅವ್ರು ಪ್ರಸ್ತಾಪ ಪಡಿಸಿರೋ ಕಾರಣಕ್ಕೋಸ್ಕರವಾಗಿ ಆ ರೀತಿ ಅವ್ರು ಮಾಡ್ಕೊಂಡ್ ಬಂದಿರ್ತಕ್ಕ ಸಂಘಟನೆಗಳ ಮುಂದುವರೆದ ಭಾಗವನ್ನು ನೀವು ಹೇಳ್ಬಿಡ್ತೀನಿ ಸರ್. ಎಲ್ಲರೂ ಕೂಡ ಮಾತಾಡ್ತಾ ಇರೋದು, ಅವ್ರು ಮಾತಾಡೋದು ಮುಂದಿನ ಸಕ್ಸೆಸರ್ ಅಂತ. ಇದು ಯಾವುದೇ ಒಂದು ಸಕ್ಸೆಸರ್ ವಿಚಾರ ಅಲ್ಲ. ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಮಾತಾಡ್ಲಿಲ್ಲ, ಆ ಕ್ಲಾರಿಟಿನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯತೀಂದ್ರ ಅವರು ಮಾತಾಡಿರ್ತಕ್ಕ ವಿಚಾರಗಳು ಕೇವಲ ಅಹಿಂದ ಸಂಘಟನೆಗೆ ಮೀಸಲಾಗಿರ್ತಕ್ಕಂಥ ಹೇಳಿಕೆಗಳೇ ಹೊರತು ಯಾರು ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಆದ ನಂತರ ಅನ್ನೋ ವಿಚಾರಗಳು ಹೇಳ್ತಾರೆ. ನಿಮ್ಗೆ ಸತ್ಯ ಹೇಳಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು 28ವರೆಗೂ ಕೂಡ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಲ್ವೇ ಇಲ್ಲ, ಆಕಾಂಕ್ಷಿನೇ ಅಲ್ಲ ಅಂತ ಅವರೇ ಹೇಳಿದ ನಂತರ ಮತ್ತೊಂದ್ಸಲ ಮೈಸೂರಲ್ಲಿ ಕೂಡ ಹೇಳ್ತಾರೆ, ಆ ಮುಖ್ಯಮಂತ್ರಿ ವಿಚಾರ ಬಂದಾಗ 28 ನಂತರ ಯೋಚನೆ ಮಾಡೋಣ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದಾಗ ವೆನ್ ದ ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ ಇಸ್ ಟೆಲಿಂಗ್ ಲೈಕ್ ದಟ್ ಅಂತ ಹೇಳ್ಬೇಕಾದ್ರೆ ಇದನ್ನ ಯಾವ ಮುಖ್ಯಮಂತ್ರಿ ರೇಸ್ ನಿಂದ 1 ವರ್ಷ ಹಿಂದೆ ಸರಿದು ಬಿಟ್ಟಿದ್ದೀನಿ ಅಂತಾನು ಹೇಳಿದ್ರು. ಹೌದು, ಅಂತ ಸಂದರ್ಭದಲ್ಲಿ ಈಗ ಯತೀಂದ್ರ ಅವರು ಕೊಟ್ಟಿರ್ತಕ್ಕಂಥದಕ್ಕೆ ಪೊಲಿಟಿಕಲ್ ಕಲರ್ ಕೊಟ್ಟು ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ಬೆಂಕಿ ಹಚ್ಚಿದ ಕೆಲಸವನ್ನ ಯಾರೋ ವೆಸ್ಟೆಡ್ ಇಂಟ್ರೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಧ್ಯಮದವರು ಅಂತ ಹೇಳಿಲ್ಲ, ನೀವು ನಾನು ನೋಡೋ ಅವಶ್ಯಕತೆನೂ ಇಲ್ಲ. ಯಾವುದೋ ಒಂದು ಶಕ್ತಿಗಳು ಇರಬಹುದು ಅನ್ನೋ ವಿಚಾರ ಹೇಳ್ತೀನಿ. ಅದಕ್ಕೆ ಆ ಒಂದು ಮಾತು ಹೇಳ್ತೀನಿ ಕೇಳಿ. ಯತೀಂದ್ರ ಅವರು ಇವತ್ತು ಕೂಡ ನಾನು ಬರುವಾಗ ನಾನು ಮಾತಾಡ್ಕೊಂಡ್ ಬಂದಿದ್ದೀನಿ, ಸತೀಶ್ ಜಾರಕಿಹೊಳಿ ಹತ್ರ ಮಾತಾಡಿದ್ದೀನಿ, ಇನ್ನ ನಾಯಕರುಗಳ ಹತ್ರ ಮಾತಾಡಿದ್ದೀನಿ. ಎಲ್ಲರ ಸ್ಪಷ್ಟತೆ ಏನಂತಾರೆ ಯತೀಂದ್ರ ಅವರು? ಯತೀಂದ್ರ ಹೇಳ್ತಕ್ಕಂಥ ವಿಚಾರ ಇಷ್ಟೇ ಇದೆ, ನಾನು ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಪ್ರಸ್ತಾವ ಮಾಡಲೇ ಇಲ್ಲ. ನನ್ನ ಸಂಘಟನೆ ವಿಚಾರ ಬಂದಿರತಕ್ಕಂಥದ್ದು ಯಾವ ಅಹಿಂದ ವರ್ಗಗಳು ಇರ್ತಕ್ಕಂಥದ್ದು ಒಂದು ಶೋಷಿತ ವರ್ಗಗಳ ಪರವಾಗಿ ಸತೀಶ್ ಜಾರಕಿಹೊಳಿ ನಿಂತ್ಕೋಬೇಕು. ಯಾಕಂತಂದ್ರೆ ಅವ್ರು ಅದೇ ಗರಡಿಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರಾಗಿರೋದ್ರಿಂದ ಮತ್ತೆ ವಿಚಾರದಲ್ಲಿ ತಿಳ್ಕೊಂಡಿರೋ ವಿಚಾರದಿಂದ ಆ ಕಾರಣಕ್ಕೋಸ್ಕರ ಅವರು ಮುಂದಿನ ಯುವಕರಿಗೆ ಮಾರ್ಗದರ್ಶನ ಕೆಲಸ ಮಾಡ್ಲಿ ಅಂತ ಹೇಳಿದ್ನೇ ಹೊರತು ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಸಕ್ಸೆಸರ್ ಆಗಬೇಕು ಅಂತ ಹೇಳಲಿಕ್ಕೆ ನಾನೇನು ಹೇಳಿಕೆಯನ್ನು ಮಾಡಲಿಲ್ಲ. ಹೈಕಮಾಂಡ್ ಅವರು ಇರ್ತಕ್ಕಂಥವ್ರು ತೀರ್ಮಾನ ತಗೊಳ್ಳಿಕ್ಕೆ ನನ್ನ ಫಾದರ್ ಅವರು ಬದ್ಧವಾಗಿರ್ತಾರೆ, ಯತೀಂದ್ರನು ಬದ್ಧವಾಗಿರ್ತಾರೆ, ಡಿ ಕೆ ಶಿವಕುಮಾರ್ ಬದ್ಧವಾಗಿರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಬದ್ಧವಾಗಿರ್ತಾರೆ ಅಂತ ವಿಚಾರಗಳನ್ನ ಅವ್ರು ಇವತ್ತು ಕೂಡ ಪ್ರಸ್ತಾಪ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಗುರಿ ಇಟ್ಕೊಂಡು ಮಾತಾಡ್ಲಿಲ್ಲ ಅಂತಕ್ಕಂಥ ಸ್ಪಷ್ಟತೆಯನ್ನ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ. ಆ ವಿಚಾರನ ಸತೀಶ್ ಜಾರಕಿಹೊಳಿ ಅವರನ್ನು ತಪ್ಪು ತಿಳ್ಕೊಂಡು ಇಕ್ಬಾಲ್ ಹುಸೇನ್ ಅವರು ಎಳಸು ಹೇಳಿಕೆ ಅಂತ ಅಂದ್ಬಿಟ್ರಲ್ರಿ. ಒಂದು ನಿಮಿಷ ಅದಕ್ಕೆ ಹೇಳ್ತೀನಿ ನೋಡಿ, ಎಳಸು ಹೇಳಿಕೆ ಅಂದ್ರು. ಶಿವಗಂಗಾ ಬಸವರಾಜ್ ಅವರು ನಮಗೆ ನೋಟಿಸ್ ಕೊಟ್ಟಿರಿ, ಅವ್ರಿಗೆ ಕಾರಣ ಹೇಳ್ತೀನಿ. ಕೆಲವು ಶಕ್ತಿಗಳು ಯಾವ ಹೇಳಿಕೆಗಳನ್ನ ತಿರುಚಿ ಮರಚಿ ಹೇಳ್ತಾರೋ ಅದನ್ನ ಅವಲಂಬಿಸಿ ಹೇಳ್ತಕ್ಕಂಥ ಹೇಳಿಕೆಗಳಾಗ್ತದೆ. ಒಂದು ತಿಳ್ಕೊಳ್ಳಿ, ಡಾಕ್ಟರ್ ಯತೀಂದ್ರ ಅವರು 2 ಸಲ ಶಾಸಕರಾಗಿರ್ತಕ್ಕಂಥವ್ರು ಮತ್ತು ಮುಖ್ಯಮಂತ್ರಿ ಮಗ ಆಗಿರ್ತಕ್ಕಂಥವ್ರು ಅವ್ರು ಏನ್ ಮಾತಾಡ್ತಾ ಇದ್ದಾರೆ ವಿಚಾರಗಳು ನಾವು ಚೆನ್ನಾಗಿ ತಿಳ್ಕೊಂಡೇ ಮಾತಾಡ್ತಕ್ಕಂಥ ವಿಚಾರಗಳು. ಬಹಳಷ್ಟು ಮಾಧ್ಯಮಗಳು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮಗನ ಬಾಯಲ್ಲಿ ಹೇಳಿಸಿರು ಅಂತ. ಸಿದ್ದರಾಮಯ್ಯ ಏನ್ ಹೇಳ್ಬೇಕಾದ್ರೆ ಮಗನ ಬಾಯಲ್ಲಿ ಹೇಳಿಸ್ಬೇಕೇನ್ರಿ? He's one of the finest leaders Karnataka has seen. D.K. Shivakumar is one of the finest leaders, taking everybody together and going. ಯಾವ ರೀತಿ ಅವ್ರ ಮಕ್ಕಳ ಕೈಯಲ್ಲಿ ಇಳಿಸ್ತಾರನ್ರಿ? ಯಾವ ತರ ಡಿಬೇಟ್ಗಳು ಮಾಡ್ತಾರೆ, ಯಾವ ತರ ವಿಚಾರಧಾರೆಗಳನ್ನ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಹಾಕ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಸಹಿಸದೇ ಇರೋರು ಈ ವಿಚಾರಗಳನ್ನ ಮಾಡ್ತಾ ಅಂತ ಹೇಳ್ತಾ ಇದೀನಿ. ಶಿವಕುಮಾರ್ ಸಾಹೇಬ್ ಕೂಡ ಹೇಳ್ತಾರೆ, ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜು. ನಾನು ಹೆಸರು ಹೇಳಿ ನನ್ನ ಬಾಯನ್ನ ಕೆಡಿಸ್ಕೊಳ್ಳೋದಿಲ್ಲ, ಯಾರ ಬಗ್ಗೆನೂ ವೈಯಕ್ತಿಕ ಮಾತಾಡ್ತಾರೆ. ಅದು ಬೇರೆಯವರು ಕೂಡ ಇರತಕ್ಕಂಥ ವಿಚಾರಗಳಿರ್ಬೋದು. ಹಲವಾರು ಹೇಳಿಕೆಗಳನ್ನ ಬಿಜೆಪಿ ನಾಯಕರುಗಳು ಕೊಟ್ಟಿರ್ತಕ್ಕಂಥ ನಾನು ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ವಿಚಾರ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಫಾಲೋವರ್ ಇರ್ಬೋದು ಅಥವಾ ಸಿದ್ದರಾಮಯ್ಯ ಅವರ ಫಾಲೋವರ್ ಇರ್ಬೋದು, ಎರಡೂ ಫಾಲೋವರ್ಗಳು ಕಾಂಗ್ರೆಸ್ ನಾಯಕರುಗಳ
ಶ್ರೀಗಳ ಫಾಲೋವರ್ಗಳೇ ಹೊರತು ಯಾರು ವೈಯಕ್ತಿಕವಾಗಿ ಯಾರ್ಯಾರಿಗೂ ವಿರೋಧನೂ ಇಲ್ಲ ಅನ್ನೋ ಇಕ್ಬಾಲ್ ಅವ್ರು ಮಾತಾಡೋ ಕೂಡ ಹೇಳ್ತಾರೆ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಇರ್ತಾರೆ, ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಆ ನಂಬಿಕೆನೂ ಅವ್ರು ಇಟ್ಕೊಂಡಿರ್ತಕ್ಕಂಥವ್ರು. ಶಿವಗಂಗಾ ಅವರು ಅದೇ ಮಾತನ್ನು ಹೇಳ್ತಾರೆ, ಯಾರು ಕೂಡ ಸಿದ್ದರಾಮಯ್ಯನವ್ರಿಗೂ ವಿರೋಧ ಇಲ್ಲ, ಯಾರು ಕೂಡ ಡಿ ಕೆ ಶಿವಕುಮಾರ್ ಅವರು ವಿರೋಧ ಇಲ್ಲ, ಹೈಕಮಾಂಡ್ ತಗೊಂಡ ತೀರ್ಮಾನಕ್ಕೆ ಎಲ್ಲ ಶಾಸಕರು ಕಟಿಬದ್ಧವಾಗಿರ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಒಂದೇ ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.